ಹೀಗಾಗಿ ಇವತ್ತು ಯಾವುದೇ ಭಯ ಇರದ ಇವತ್ತಿದ್ದು ಈ ನಮ್ಮ ಇರಾನ್ ಇದ್ದಂಥದ. ಹೀಗಾಗಿ ಇವತ್ತು ಈ ಹೋರ್ಮೋಜ್ ರಿಕ್ ಕೂತ್ಬಿಟ್ಟದ. ಅಮೇರಿಕಾಗೆ ಅಲ್ಗಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳುವ ಏನಪ್ಪ ಹೇಳ್ತಾ ಇದ್ದಾರೆ ಆ ಮಾತಿಗೆ ಬೆಲೆ ಕೊಡಲೇಬೇಕು, ಪಾಲಿಸಲೇಬೇಕು ಅನ್ನೋದು ಸ್ಥಿತಿಯಲ್ಲಿ ಅದಿಲ್ಲ. ಇಬ್ಬರು ನಾಶ ಹೋಗೋಣ, ಇರಾನ್ ಕಳ್ಕೊಳ್ಳೋಂಥದ್ದು ಏನಿಲ್ಲ. ಯಾಕೆಂತಂದ್ರೆ ಮತ್ತು ಸಾವಿಗೇನೋ ಅವರು ಅನಿಸ್ತಾ ಇಲ್ಲ. ಇವತ್ತು ಹೇಳಿದ್ದಾರೆ ಫೆಬ್ರವರಿ 28ರ ಪೂರ್ವದ ಇರಾನ್ ಬೇರೆ, ಇವತ್ತಿನ ಇರಾನ್ ಬೇರೆ. ಹೀಗಾಗಿ ಇವತ್ತು ಎಲ್ಲ ರೀತಿಯಿಂದನೂ ಟ್ರಂಪ್ ಅವರು ತಮ್ಮ ಚಂಚಲ ಮನಸ್ಸಿನಿಂದ ಮನಸ್ಸಿನಿಂದ ಮತ್ತು ಧುಮುಕಿ ಹಾಕೋದ್ರಿಂದ ನಾವು ಗೆಲ್ತೀನಿ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪ. ಒಂದು ನಾಶ ಆಗಲಿಕ್ಕೆ ತಯಾರಾಗಬೇಕು, ಇಲ್ಲ ಅವ್ರು ಹಾಕಿದ ಕಂಡೀಷನ್ಗಳಿಗೆ ಒಪ್ಕೊಂಡು ಹೋಗ್ಬೇಕು. ಇವೆರಡೇ ಮುಂದಿರೋ ದಾರಿ ಅಮೇರಿಕಾದ ಮುಂದೆ. ಅಮೇರಿಕಾದವ್ರು ಇರ್ಬೋದು, ಸೂಪರ್ ಪವರ್ ಇದ್ದಾರೆ, ಎಲ್ಲ ಇದ್ದಾರೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಅವ್ರು ಎದುರಾಗಿ ಇವತ್ತು ಅವ್ರು ಏಕಾಂಗಿ ಆಗಿದ್ದಾರೆ ಜಗದಲ್ಲೇ. ಅವ್ರ ಪರವಾಗಿ ಯಾವ ರಾಷ್ಟ್ರ ಇಲ್ಲ, ಕೇವಲ ಇಸ್ರೇಲ್ ಬಿಟ್ಟರೆ. ಇಸ್ರೇಲ್ ಇವತ್ತು ದಿವಾಳಿ ಅಂತ ಬಂದು ನಿಂತದ. ಅವ್ರು ಎಷ್ಟು ಹೇಳಿದ್ರು ತಾವು ನಾಶ ಹೋಗ್ತದೆ, ಅಮೇರಿಕನ್ ನಾಶ ಮಾಡುವಂಥ ಮನಸ್ಥಿತಿಗೆ ಬಂದು ನಿಂತುಬಿಟ್ಟಿದ್ದಾರೆ. ಸ್ವತಃ ಪೋಪ್ ಕ್ರಿಶ್ಚಿಯನ್ರ ಗುರು ಅವ್ರು ಹೇಳಿದ್ರು ಸಹಿತ ಇವತ್ತು ಅದಕ್ಕೆ ಲಕ್ಷ್ಯ ಕೊಡದ ನಮ್ಮ